ಕೊಡಗಿನಲ್ಲಿ ಆಸ್ತಿ ವಿಚಾರಕ್ಕೆ ಅಣ್ಣನ ಮಗನ ಮೇಲೆ ಗುಂಡಿನ ದಾಳಿಯಾಗಿದೆ. ಅಣ್ಣನ ಮಗ ಬ್ರಿಜೇಶ್ ಮೇಲೆ ಅಪ್ಪಚ್ಚು ಗುಂಡು ಹಾರಿಸಿದೆ. ಕೊಡಗಿನಲ್ಲಿ ಆಸ್ತಿ ವಿಚಾರಕ್ಕೆ ನಡೆದಂತ ಗುಂಡಿನ ದಾಳಿ, ಅಣ್ಣನ ಮಗನ ಮೇಲೆ ಗುಂಡಿನ ದಾಳಿಯಾಗಿದೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಕಾವಾಡಿಯಲ್ಲಿ ನಡೆದಂತ ಘಟನೆ. ಬೆಳಿಗ್ಗೆ 7 ಗಂಟೆಗೆ ತೋಟದಲ್ಲಿ ಗುಂಡಿನ ದಾಳಿ ನಡೆದಿದೆ. ಕಾಫಿ ಕುಯ್ಯೋದಕ್ಕೆ ತೋಟಕ್ಕೆ ಬಂದಾಗ ಅಪ್ಪಚ್ಚು ಗುಂಡು ಹಾರಿಸಿರೋದು. ಗುಂಡಿನ ದಾಳಿಗೊಳಗಾದ ಬ್ರಿಜೇಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ವಿರಾಜಪೇಟೆ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿದ್ರು. ಆಸ್ತಿ ವಿಚಾರಕ್ಕೆ ಆದಂತ ಗುಂಡಿನ ದಾಳಿ. ಕಾಫಿ ಕುಯ್ಯೋದಕ್ಕೆ ಅಂತ ತೋಟಕ್ಕೆ ಬಂದಾಗ ಬ್ರಿಜೇಶ್ ಮೇಲೆ ಅಪ್ಪಚ್ಚು ದಾಳಿ ನಡೆಸಿರೋದು. ಅಪ್ಪಚ್ಚು ಅಣ್ಣನ ಮಗ ಬ್ರಿಜೇಶ್. ಈ ಗುಂಡಿನ ದಾಳಿಗೆ ಆಸ್ತಿ ಕಲಹವೇ ಕಾರಣ ಅನ್ನೋದು ಗೊತ್ತಾಗಿದೆ. ಗುಂಡಿನ ದಾಳಿಗೊಳಗಾದ ಬ್ರಿಜೇಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ದೃಶ್ಯ ನೋಡ್ತಾ ಇದ್ರಿ. ಆಸ್ತಿ ಕಲಹ, ಗುಂಡಿನ ದಾಳಿ ನಡೆದಿದೆ. ಸ್ವಂತ ಅಣ್ಣನ ಮಗನ ಮೇಲೆ ಅಪ್ಪಚ್ಚು ಅನ್ನೋ ವ್ಯಕ್ತಿ ಗುಂಡು ಹಾರಿಸಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.